ಸಿಂಕಲ್ಲಿರೋ ನಳದಲ್ಲಿ ನೀರು ತುಂಬ ಸ್ಲೋ ಆಗಿ ಬರ್ತಿದೆ. ಇದರಿಂದ ಬೇಗ ಬೇಗ ಪಾತ್ರೆ ವಾಶ್ ಮಾಡೋಕ್ಕಾಗ್ತಿಲ್ಲ. ಆದರೆ ಇಲ್ಲೇ ಇನ್ನೊಂದು ನಳ ಇದೆ, ಇದರಲ್ಲಿ ಇಷ್ಟೊಂದು ಸ್ಪೀಡಾಗಿ ಬರ್ತಿದೆ. ಆದರೆ ಅದು ಪಾತ್ರೆ ವಾಶ್ ಮಾಡೋಕ್ಕೆ ಯೂಸ್ ಮಾಡೋಕ್ಕಾಗಲ್ಲ, ಮೇಲ್ಗಡೆ ಇದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಗೊತ್ತಾ, ಒಂದು ಪೈಪ್ನ ಕಟ್ ಮಾಡ್ಕೊಂಬಂದಿದ್ವಿ. ಇದನ್ನು ಇಲ್ಲಿ ಅಂಟಿಸ್ಬಿಟ್ಟು, ಅಯ್ಯೋ ಬರ್ತಿಲ್ಲಲ್ಲ ಗುರು ಇದು, ಇದನ್ನು ಇಲ್ಲ ಅಂಟಿಸ್ಬಿಟ್ಟು ಇದನ್ನು ಇವಾಗ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಆದರೆ ಇದರಲ್ಲಿ ಬರ್ತಿಲ್ಲಲ್ಲ ಇವಾಗ, ಅದಕ್ಕೆ ಇದರಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಅಂಟಿಸಿದ್ದೀವಿ. ಇವಾಗ ಪೈಪಲ್ಲಿ ನೀರು ಹೇಗೆ ಬರುತ್ತೆ ಅಂತ ನೋಡೋಣ. ವಾವ್, ಪರವಾಗಿಲ್ಲ ಗುರು, ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಪಾತ್ರೆಗಳಂತೂ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕಿಚನ್ ಸಿಂಕ್ ಅಂತೂ ಪೂರ್ತಿಯಾಗಿ ಕ್ಲೀನಾಗಿದೆ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇಲ್ಲೊಂದಿದೆ ಗುರು, ಬೆಳಗ್ಗೆ ಟೀ ಮಾಡಿರೋದು ಇನ್ನೂ ಹಂಗೆ ಇದೆ. ಅಯ್ಯೋ, ಅವಾಗೇ ನೆನಪಾದರೂ ಬರಲಿಲ್ಲ ಇದನ್ನು ಕ್ಲೀನ್ ಮಾಡೋಕ್ಕೆ. ಇವಾಗ ಮತ್ತೆ ಇದನ್ನು ಬೇರೆ ಕ್ಲೀನ್ ಮಾಡಬೇಕಾ? ನೋಡಿರಿ, ತೊಗೊಂಡೋಗಿ ಕ್ಲೀನ್ ಮಾಡೋಣ ಇದೊಂದು. ಮತ್ತೆ ಇಲ್ಲಾಂದರೆ ಎಲ್ಲ ಕ್ಲೀನ್ ಮಾಡಿ ಇದೊಂದು ಕ್ಲೀನ್ ಮಾಡಿಲ್ಲ ಅಂತಂದರೆ ಸರಿ ಅನಿಸೋದಿಲ್ಲ. ಇದೊಂದು ಕ್ಲೀನ್ ಮಾಡೋಣ, ಮತ್ತು ನೆಕ್ಸ್ಟ್ ಕೆಲಸ ಏನು ಅಂತ ನೋಡೋಣ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಹಾಲು ಸ್ವಲ್ಪ ಅಲ್ಲಿ ಜಿಗಿಯಾಗಿತ್ತು. ಊಟ ಮಾಡಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಲ್ವ, ಒಂದು ವಾರ ಮೇಲ್ಗಡೆ ಆಗಿತ್ತು, ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಒಂದು ಬಕೆಟ್ ನೀರು ತೊಗೊಂಡಿದ್ವಿ. ಇದು ಹಾಕಿ ತೊಗೊಳಕ್ಕೆ ಯಾವುದೋ ಫಿನೈಲ್ ಇದೆ, ಇದನ್ನು ತೊಗೊಂಡಿದ್ವಿ. ಕ್ಲೀನ್ ಮಾಡೋಣ ಇವಾಗ. ನೀರು ಸ್ವಲ್ಪ ಜಾಸ್ತಿ ಆಗಿದೆ. ಫಿನೈಲ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಇದೇನು ಗುರು, ಬರ್ತಾನೆ ಇಲ್ಲ, ನಿಧಾನಕ್ಕೆ ಬರ್ತಿದೆ. ನಾನು ನೋಡಿದರೆ ಮನೆ ತುಂಬ ಎಲ್ಲ ನೀರು ಹಾಕ್ಬಿಟ್ಟೆ, ಆದರೆ ನೀರು ಒರ್ಸೋಕ್ಕೆ ವೈಫರೇ ಸಿಗ್ತಿಲ್ಲ. ಕರಣ್, ವೈಫರ್ ಎಲ್ಲದು? ವೈಫರ್ ಸಿಗ್ತಾ ಇಲ್ಲೋ? ನೀರು ಹಾಕ್ಬಿಟ್ಟಿನಿ ಎಲ್ಲ ಕಡೆ, ಹೇಳೋ. ವೈಫರ್ ಬೇರೆ ಸಿಗ್ತಿಲ್ಲ. ಇವಾಗ ನೀರು ಹೆಂಗೆ ತೆಗಿಬೇಕಂತಲೇ ಗೊತ್ತಾಗ್ತಿಲ್ಲ. ನಾನು ಬೇರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಬಿಟ್ಟಿದ್ದೀನಿ. ನೀರು ನೋಡಿದರೆ ತುಂಬ ಹಾಕ್ಬಿಟ್ಟಿದ್ದೀವಿ. ಕರಣ್ ಏನೋ ಮಾಡ್ತಿದ್ದಾನೆ ಜುಗಾಡು ಒರೆಸೋದಕ್ಕೆ. ಏನು ಮಾಡ್ತಿದ್ಯೋ? ಯಾವುದೋ ಟವಲ್ ಕಟ್ ಮಾಡ್ತಿದ್ದಾನೆ. ಟವಲ್ ಕಟ್ ಮಾಡಿಬಿಟ್ಟು ಟವಲಿಂದ ಒರೆಸೋಣ ಇವಾಗ. ವರ್ಷ ಸಗರ್ ಒರೆಸ್ಬೇಕು. ಮಾಡಿ ತಾನೇ ಉಣ್ಬೇಕು. ಮಾಡಿದ ಉಣ್ಣು ಮಾರೇ ಅಂತಾರಲ್ಲ ಹಂಗೆ. ವರ್ಷ ನೀಟಾಗಿ ಇಲ್ಲೆಲ್ಲ ನೋಡಿಕ, ಇಲ್ಲೆಲ್ಲ ನೋಡು, ನಗಬೇಡ. ನಂದೇ ಮಾಡಿ ಬೆಸ್ಟ್ ಕೆಲಸ. ನಂದ ಆಗಲ್ಲ ನೋಡು. ಯಾರು ಮಾಡ್ಯಾರ, ಯಾರು ಏನು ಮಾಡ್ಯಾರ ಅದೇ ಅವರೇ ಒರೆಸ್ಬೇಕು. ಮುಟ್ಟನಪ್ಪ. ಹಿಂಡ ನನ್ನ ಒಬ್ಬನ ಕೈಯಿಂದ ನೀರು ಖಾಲಿ ಆಗ್ತಿಲ್ಲ ಗುರು. ಇವನಿಗೂ ತಗೊಂಡಿದ್ದೀನಿ, ಇವಾಗ ಬಂದು ಒರೆಸ್ತಾವನೆ. ವೈಫರ್ ಇದ್ದರೆ 5 ನಿಮಿಷದಲ್ಲಿ ಆಗೋ ಕೆಲಸ, ಇವ್ನು ನೋಡಿದರೆ ಹಾಫ್ ಆನ್ ಅವರ್ ಆಗಿದೆ, ಇನ್ನೂ ಒರೆಸ್ತಿದ್ದಾನೆ. ಫೈನಲಿ ಕಂಪ್ಲೀಟ್ ಆಗ್ತಾಯಿದೆ ಗುರು. ನೋಡೋಣ, ಎಲ್ಲ ನಾನು ಒರೆಸ್ಕೊಂಡಿದ್ದಾಯಿತು. ವೈಫರ್ ಇಲ್ಲ ಆಯ್ತು ನೋಡ. ಗುರು, ಹಾಫ್ ಆನ್ ಅವರ್ ಆದಮೇಲೆ ಮನೆಯೆಲ್ಲ ಒರೆಸೋದಾದ್ಮೇಲೆ ವೈಫರ್ ಸಿಕ್ಬಿಟ್ಟಿದೆ ಗುರು. ತುಂಬ ಮೋಸ ಇದು ನಮ್ಮ ಜೊತೆ, ತುಂಬ ಮೋಸ. ಅದೇನೋ ಅಂತಾರೆ ನೋಡಿ, ಬಸ್ಸಲ್ಲಿ ಕೂತ್ಮೇಲೆ BMTC ಬಸ್ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ ನಮ್ಮ ಲೈಫ್. ಕಷ್ಟಪಟ್ಟೆಲ್ಲ ಒರೆಸಾದ್ಮೇಲೆ ವೈಫರ್ ಸಿಕ್ಬಿಟ್ಟಿದೆ. ಅಯ್ಯೇ, ಇವನು ಮಾಡೋ ಕೆಲಸ ಎಲ್ಲ ಇಂಥದ್ದೇ ನೋಡಿ. ಎಲ್ಲ ಒರೆಸ್ಬಿಟ್ಟವನು ಇವಾಗ. ವೈಫರ್ನು ಇವಾಗ ಸಿಗಬೇಕಾಯ್ತು. ಒಂದು 10-15 ನಿಮಿಷ ಮುಂಚೆ ಸಿಕ್ಬಿಟ್ಟಿದ್ರೆ ಕೆಲಸ ಎಷ್ಟು ಈಸಿಯಾಗಿರೋದು ನಮಗೆ. ಏನು ಮಾಡೋಕ್ಕಾಗಲ್ಲ ಗುರು. ಫೈನಲಿ ಫ್ಲೋರೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನೀರು ಸಹ ಒಣಗಿದೆ.
ಹಾಗೇನೂ ಪ್ರಾಬ್ಲಮ್ ಇಲ್ಲ. ಟೈಮ್ ನೋಡು ಗುರು 3 ಆಗಿಬಿಟ್ಟಿದೆ. ಇನ್ನೂ ಮನೇಲೇ ಇದ್ದೀವಿ. ಕೆಲಸಕ್ಕೆ ಯಾವಾಗ ಹೋಗಬೇಕೋ ಏನೋ ಗೊತ್ತಿಲ್ಲ. ಇನ್ನೂ ಊಟ ಮಾಡಿಲ್ಲ. ಊಟಕ್ಕೇನು ಮಾಡೋಣ? ಹಾಂ ಹೊರಗೆ ಬೇಡ, ಇಲ್ಲೇ ಏನಾರೇ ಮೇಡಮ್, ಇಲ್ಲೇ ಏನಾರೇ ಮೇಡಮ್ ಹೇಳು. ಟೈಮ್ ಬೇರೆ 3 ಆಗಿದೆ ಗುರು. ಇವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಹಾಂ ಹೇಳು ಹೇಳು. ಹೊರಗೆಲ್ಲ ಹೋಗ್ತೀವೋ ಇಲ್ಲೇ ಮಾಡಮ್ ಏನಾರೇ? ಬೇಡ, ಇಲ್ಲೇ ಊಟ ಮಾಡೋಣ. ಏನು ಬೇಡ, ರೈಸ್ ಅದ ರಾತ್ರಿ ಮಾಡಿಂದು ಹಾಳಾತು. ಸುಮ್ಮನೆ ಹೊರಗೆ ಊಟ ಮಾಡಿದ್ರದು. ಒಂದು ಬೊಗಣಿ ರೈಸ್ ಮಾಡಿ ರಾತ್ರಿ ಮಾಡಿ ಯಾರು ಊಟ ಮಾಡಿಲ್ಲ. ಫ್ಲಿಪ್ಕಾರ್ಟ್ ಸೂಪರ್ ಮಿಂಟ್ದಾಗ ಏನಾರೇ ಆರ್ಡ್ರ್ ಹಾಕು, ಇಲ್ಲೇ ಮಾಡ್ಕೊ. ಮೊಸರು ಸೇವ ಏನಾರೇ ಹಾಕು. ನಾ ಮಾಡಲ್ಲ, ನೀನೇ ಮಾಡ್ಬೇಕು. ನಂಗೆ ಗೊತ್ತಿಲ್ಲ. ನೀ ಮಾಡಬೇಕು. ನಾ ಯಾತನ ನಾ ಎಲ್ಲ ಒರೆಸ್ಕೊಂಡಿನಿ, ಫ್ಲೋರ್ ಎಲ್ಲ ಒರೆಸ್ಕೊಂಡಿನಿ. ಈಗ ನೀ ಅಡುಗೆ ಮಾಡ್ಬೇಕು. ನೀರದು ಏನು ನೀ ವೈಫರ್ ಮುಚ್ಚಿಟ್ಟಿದ್ದಲ್ಲ, ನೀ ಅಲ್ಲಿ ಒಯ್ದು ಇದರಿಂದ ಒಯ್ದಿಟ್ಟಿದ್ದೆ. ವೈಫರ್ ನೀ ಒಯ್ದು ಮುಚ್ಚಿಟ್ಟಿದ್ದು, ನಾ ಮುಚ್ಚಿಟ್ಟೀನಿ. ನಂಗೆ ಗೊತ್ತಿಲ್ಲ ಅದು. ನೀ ಅಡುಗೆ ಮಾಡ್ಬೇಕು ಏನಾರು ತರಿಸಿ, ಇಲ್ಲಾಂದ್ರೆ ಅನ್ನ ಹಾಳಾತು. ಹೊರಗೆ ಹೋಗ್ಬೇಡ, ನಾ ಮಾಡ್ತೀನಿ. ಅದು ಆರ್ಡ್ರ್ ಹಾಕಿ, ಸೂಪರ್ ಮಿನಿಟ್ದಾಗ ಆರ್ಡ್ರ್ ಹಾಕಿ. ನಾನು ಅಡುಗೆ ಮಾಡ್ತೀನಿ. ನಾ ರೈಸ್ ಅದ ಇನ್ನು ಇಲ್ಲ. ಸ್ವಾಮಿಗೆ ಹಚ್ಚಮ್. ಸ್ವಾಮಿ ಏನೂ ಮಾಡಿಲ್ಲಲ್ಲ ಇನ್ನು. ಸ್ವಾಮಿಗೆ ಹೇಳಮ್. ನೀ ಸೋನಿ ಆರ್ಡ್ರ್ ಹಾಕಿ ಸೂಪರ್ ಮಿನಿಟ್ದಾಗ ಪಟ್ಟನ್ ಜಲ್ದಿ ಬರ್ತು. ಜಲ್ದಿ ಹಾಕಿ ಗುರು. ಸೂಪರ್ ಮಿನಿಟಲ್ಲಿ ಆರ್ಡ್ರ್ ಹಾಕಿದ್ದೀವಿ, ಫ್ಲಿಪ್ಕಾರ್ಟ್ ಸೂಪರ್ ಮಿನಿಟಲ್ಲಿ. ತುಂಬ ಬೇಗನೆ ಬಂತು, ಒಂದು 10 ನಿಮಿಷದಲ್ಲಿ. ಇವಾಗ ನೋಡೋಣ, ಅಡುಗೆ ಮಾಡೋಣ. ಬೇಗ ಅಡುಗೆ ಮಾಡ್ಕೊಂಡು ಡ್ಯೂಟಿಗೆ ಹೋಗೋಣ. ಮೊಸರು, ಕೊತ್ತಂಬರಿ, ಸೇವು ಎಲ್ಲ ಬಂದಿದೆ. ಸ್ವಾಮಿ ಬೇಗ ಬಾರೋ, ಸೂಪರ್ ಮಿನಿಟ್ ಆರ್ಡ್ರ್ ಬಂದೈತೆ ನೋಡು, ಅಡುಗೆ ಮಾಡೋ. ಒಂದು ಕೆಲಸ ಮಾಡಿ ಮುಗಿಸೋರಷ್ಟರಲ್ಲಿ ಇನ್ನೊಂದು ಕೆಲಸ ಬಂದಿರುತ್ತೆ ಗುರು. ಲಾಸ್ಟ್ 2 ದಿನಗಳಿಂದ ಬಟ್ಟೆ ವಾಶ್ ಮಾಡಿರಲಿಲ್ಲ. 2 ಶರ್ಟು 2 ಪ್ಯಾಂಟ್ ಅಷ್ಟೇ ಇದೆ. ಅದನ್ನು ಇವತ್ತೇ ಒಗೆದಾಕ್ಬಿಡೋಣ. ಹೇಗೋ ಲೇಟಾಗಿದೆ. ಮತ್ತು ಬಟ್ಟೆ ವಾಶ್ ಮಾಡೋದ್ರಲ್ಲಿ ಜೀವ ಹೋಗಿಬಿಡುತ್ತೆ ಗುರು. ಏನು ಮಾಡೋಕ್ಕಾಗಲ್ಲ, ವಾಶ್ ಮಾಡಲೇಬೇಕು. ಅಂತೂ ಇಂತೂ ಬಟ್ಟೆ ವಾಶ್ ಮಾಡಿ ಒಣಗಾಕಿದ್ದಾಯಿತು. ಇವಾಗ ನೋಡೋಣ, ಊಟ ಮಾಡಿ ಕೆಲ್ಸಕ್ಕೆ ಹೋಗಿಬಿಡೋಣ. ಬಾಯ್. ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾದಮೇಲೆ ಒಂದು ಬಕೆಟ್ ನೀರು ತುಂಬಿಕೊಂಡು ಗಾಡಿಯಲ್ಲಿ ಸ್ವಲ್ಪ ಡಸ್ಟ್ ಕುಂತಿದೆ ಅಷ್ಟೇ. ಕ್ಲೀನ್ ಮಾಡೋಣ ಅಂತ ಕೆಳಗಡೆ ಬಂದ್ವಿ. ಅಷ್ಟೇನು ಗಲೀಜಾಗಿಲ್ಲ. ಸ್ವಲ್ಪ ಹಸೆ ಬಟ್ಟೆ ಮಾಡಿ ಒರೆಸ್ಕೊಳ್ಳೋಣ. ಒರೆಸ್ಕೊಂಡು ಡ್ಯೂಟಿಗೆ ಹೋಗಿಬಿಡೋಣ ಬೇಗ. ಟೈಮ್ ತುಂಬ ಆಗಿದೆ ಇವತ್ತು. ಫೈನಲಿ ಕಾರ್ ವಾಶ್ ಮಾಡೋದಾಯಿತು. ಇವಾಗ ನೋಡಿ, ಕಾರು ನೀಟಾಗಿ ಕಾಣ್ತಿದೆ. ಇವನು ಕ್ಲೀನ್ ಮಾಡಿದ್ದಾನೆ, ಇವಾಗ ಹೋಗ್ತಿದ್ದಾನೆ. ನಂದು ಕ್ಲೀನ್ ಆಗಿದೆ. ನಾನು ಹೋಗ್ಬೇಕು ಡ್ಯೂಟಿಗೆ ಇವಾಗ.